ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲ ಹುಷಾರಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಹೊಸ ದಿನ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿಯಲ್ಲಿ ನಾನು ತುಂಬಾನೇ ಸ್ಪೆಷಲ್ ಆಗಿರುವಂತ ಹಾಗೆ ಅಥೆಂಟಿಕ್ ಆಗಿರುವಂತಹ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದುವೇ ಬಾಳೆ ದಿಂಡಿನ ಚಟ್ನಿ ಹಾಗೂ ಬಾಳೆ ದಿಂಡನ್ನ ಮೊಳಕೆ ಕಾಳು ಹಾಕಿ ಮಾಡುವಂತ ಒಂದು ಪಲ್ಯವನ್ನ ಸೂಪರ್ ಆಗಿ ಆಗುತ್ತೆ. ಆ ಒಂದು ರೆಸಿಪಿಯನ್ನು ಇವತ್ತಿನ ಈ ನನ್ನ ರೆಸಿಪಿ ವಿಡಿಯೋದಲ್ಲಿ ಶೇರ್ ಮಾಡ್ಲಿಕ್ಕಿದ್ದೀನಿ. ಸಿಂಪಲ್ ಆಗಿ ಹಾಗೇನೆ ತುಂಬಾನೇ ಒಂದು ಟ್ರೆಡಿಷನಲ್ ವೇಯಲ್ಲಿ ಈ ಒಂದು ಎರಡೂ ರೆಸಿಪಿಯನ್ನ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಲಿಕ್ಕಿದ್ದೀನಿ. ಖಂಡಿತವಾಗ್ಲೂ ಲೈಕ್ ಆಗ್ಬೋದು ಅಂತ ಹೇಳಿ ಭಾವಿಸ್ತೀನಿ. ಹಾಗೆ ಇವತ್ತಿನ ಈ ರೆಸಿಪಿ ವಿಡಿಯೋವನ್ನ ಸ್ಟಾರ್ಟ್ ಮಾಡೋ ಬನ್ನಿ. ಇವತ್ತು ನಾನು ಈ ರೆಸಿಪಿಗೆ ಫ್ರೆಶ್ ಆಗಿರುವಂಥ ಬಾಳೆ ದಿಂಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಹೊರಗಿನ ಲೇಯರ್ಸ್ ಏನಿರುತ್ತೆ ನೋಡಿ ಅದನ್ನೆಲ್ಲ ತೆಗಿಬೇಕು ನಾವು. ಈ ಸ್ಟೆಮ್ ಏನಿದೆ ನೋಡಿ ಬಾಳೆ ದಿಂಡಿದ್ದು ಅದರ ಹೊರಗಡೆ ಏನು 2-3 ಲೇಯರ್ ಇರುತ್ತೆ ಅದನ್ನು ತೆಗೆದು ನಂತರ ಒಳಗಿನ ಭಾಗವನ್ನು ನಾವು ಈ ಪದಾರ್ಥಕ್ಕೆ ಯೂಸ್ ಮಾಡುವಂಥದ್ದು. ಬಾಳೆಗೆ ಒಂದೇ ಕೊನೆ, ಆಡುವವರಿಗೆ ಒಂದೇ ಮಾತು ಎಂಬ ಗಾದೆ ನೀವು ಕೇಳಿರ್ಬೋದು. ಹಾಗೆ ಬಾಳೆಯ ಎಲೆಗಳಾಗಿರ್ಬೋದು, ಬಾಳೆ ಹೂವು, ಬಾಳೆಕಾಯಿ, ಬಾಳೆಹಣ್ಣು, ಅದರ ಕಾಂಡ, ಬಾಳೆಯ ದಿಂಡು, ಹೀಗೆ ಬಾಳೆಯ ಪ್ರತಿಯೊಂದು ಭಾಗವೂ ಸಹ ಮನುಷ್ಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗವಾಗುತ್ತೆ. ಆದರೆ ಕೆಲವರಿಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಸಾಮಾನ್ಯವಾಗಿ ಬಾಳೆ ದಿಂಡಿನ ಮಧ್ಯದ ನಾರಿನ ತಿರುಳುಗಳು ಏನಿರುತ್ತೆ ನೋಡಿ, ಈಗ ನಾನು ತೋರಿಸ್ತಾ ಇದ್ದೇನೆ, ಅದರ ಹೊರಗಡೆ ಸಿಪ್ಪೆ ತೆಗೆದು ಕೂಡ ಹೀಗೇನೆ ತಿಂತಾರೆ. ಅದರಲ್ಲಿ ತುಂಬ ಫೈಬರ್ ಅಂಶ ಇದೆ. ಇವಾಗ ನಾನು ಈ ರೆಸಿಪಿಯನ್ನೇನು ಮಾಡ್ತಾ ಇದ್ದೀನಿ ನೋಡಿ, ಎರಡೂ ರೆಸಿಪಿಯಲ್ಲಿ ಕೂಡ ನಾವು ಈ ನಾರಿನ ಅಂಶ ಇರುವಂಥ ಪಾಟನ್ನು ಯೂಸ್ ಮಾಡ್ತೀವಿ. ಆದರೆ ನಾನು ಮೊದಲಿಗೆ ಅಂತ ಹೇಳಿದರೆ ಚಟ್ನಿಯನ್ನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಆ ಚಟ್ನಿ ರೆಸಿಪಿಗೆ ನಾನು ಈ ನಾರನ್ನು ತೆಗಿತಾ ಇಲ್ಲ, ಹೀಗೇನೆ ಡೈರೆಕ್ಟಾಗಿ ನಾನು ಕಡಿಲಿಕ್ಕೆ ಹಾಕ್ತಾ ಇದ್ದೀನಿ. ನಾವು ಮಿಕ್ಸಿಯಲ್ಲಿ ಇವತ್ತು ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ಇದನ್ನು ತೆಗಿಬೇಕಂತ ಹೇಳಿ ಅಗತ್ಯ ಇಲ್ಲ. ಒಂದು ವೇಳೆ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ತೆಗಿಬಹುದು. ಇನ್ನೊಂದು ರೆಸಿಪಿ ನಾನು ಪಲ್ಯ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿರೋ ಪ್ರಕಾರ ಮೊಳಕೆ ಬಂದಿರುವಂಥ ಹೆಸರನ್ನು ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಈ ನಾರನ್ನು ತೆಗಿಬೇಕಾಗತ್ತೆ. ತಿನ್ನುವಾಗ ಸ್ವಲ್ಪ ನಮಗೆ ಸಿಗುತ್ತೆ. ಹಾಗಾಗಿ ಅದನ್ನು ತೆಗೆದು ಮಾಡಿಬಿಟ್ಟು ಚಿಕ್ಕ ಚಿಕ್ಕ ತುಂಡಾಗಿ ಮಾಡಬೇಕಾಗತ್ತೆ ಪಲ್ಯ ಮಾಡುವಂಥ ಸಮಯದಲ್ಲಿ. ಅದರ ಚಟ್ನಿಗೆ ಇದೇ ರೀತಿ ಹಾಕಿದರೂ ಕೂಡ ತುಂಬ ಒಳ್ಳೆಯದು. ಯಾಕೆ ಒಳ್ಳೆಯದು ಅಂತ ಹೇಳಿದರೆ ಇದರಲ್ಲಿ ತುಂಬ ಫೈಬರ್ ಅಂಶ ಇದೆ, ನಾನು ಹೇಳಿದೆ ನಿಮಗೆ. ಹಾಗಾಗಿ ಇದು ನಮಗೆ ತಿಳಿಯದಂಥ ರೀತಿಯಲ್ಲಿ ನಮಗೆ ನಮ್ಮ ಒಂದು ಆರೋಗ್ಯಕ್ಕೆ ತುಂಬ ಪ್ರಯೋಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಮೊದಲಿಗೆ ಇಲ್ಲಿ ನಾನು ಈ ಬಾಳೆ ದಿಂಡಿನ ಪಲ್ಯ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 4 ಉದ್ದ ಬ್ಯಾಡಿಗೆ ಮೆಣಸು, 1 ಗಿಡ್ಡ ಬ್ಯಾಡಿಗೆ ಮೆಣಸನ್ನ ಹಾಕಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಹ ನಾನು ಇದಕ್ಕೆ ಎಣ್ಣೆ ಹಾಕಲಿಲ್ಲ. ಇದೇ ರೀತಿ ಡ್ರೈ ರೋಸ್ಟ್ ಮಾಡಿದರೆ ಸಾಕು ಸ್ವಲ್ಪ ಹೊತ್ತು. ಹಾಗೆ ಇದು ಸ್ವಲ್ಪ ರೋಸ್ಟ್ ಆಗ್ತಾ ಬರ್ತಾ ಇರುವಾಗಲೇ ನಾನೊಂದು 1/4 ಚಮಚಕ್ಕಿಂತ ಕಡಿಮೆನೇ ಹೇಳ್ಬೋದು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ನಮಗೆ ಟೇಸ್ಟ್ ಕೊಡುತ್ತೆ ಈ ಒಂದು ಪಲ್ಯಕ್ಕೆ. ಹಾಗೆ ಇದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಇದೇ ರೀತಿ ಡ್ರೈ ರೋಸ್ಟ್ ಮಾಡಿ ಆಗಿ ಇವಾಗ ನಾನು ಇದನ್ನು ಸ್ವಲ್ಪ ತಣಿಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ನೀರಿಗೆ ನಾನು ಮೊದಲಿಗೆ ಈ ಮೊಳಕೆ ಬಂದಿರುವಂಥ ಹೆಸರು ಏನಿದೆ ನೋಡಿ ಅದನ್ನು ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ನಮಗೆ ಮನೆಯವ್ರಿಗೆ ಎಷ್ಟು ಬೇಕು ನೋಡಿ ಆ ಒಂದು ಕ್ವಾಂಟಿಟಿಯಲ್ಲೇ ಮಾಡುವಂಥದ್ದು ಅಡುಗೆಯನ್ನು. ಹಾಗಾಗಿ ನಾನು 1 ಕಪ್ಪಷ್ಟೇ ಈ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಯಾವ ರೀತಿ ಕ್ವಾಂಟಿಟಿ ಬೇಕು ನೋಡಿ ಆ ರೀತಿ ತೊಗೊಳ್ಬೋದು. ಹಾಗೆ ಮೊದಲಿಗೆ ಇದನ್ನು ನಾನು ಒಂದು ಸ್ವಲ್ಪ ಹೊತ್ತು ಕುದಿ ಬರಲಿಕ್ಕೆ ಅಂತ ಹೇಳಿದ್ರೆ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಅಷ್ಟರ ತನಕ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಈ ಹುರಿದಿಟ್ಟಿರುವಂಥ ಈ ಮಸಾಲ ಇದೆ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಚಿಕ್ಕ ತುಂಡು ಹುಳಿಯನ್ನು ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಹಾಗೆಯೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾವಿದನ್ನು ಇವಾಗ ಮಿಕ್ಸಿಯಲ್ಲೇ ರುಬ್ಕೊಳ್ತಾ ಇದ್ದೀನಿ ನಾನು ಇದನ್ನು, ಸ್ವಲ್ಪನೇ ಮಸಾಲ ಇರೋದ್ರಿಂದ. ಹಾಗೆ ನಮಗೆ ತುಂಬ ಗ್ರೇವಿ ಥರ ಬೇಡ, ನಮಗೆ ಈ ನಾವು ಉಪ್ಪು ಮುಂಚೆಲ್ಲ ಮಾಡ್ತೀವಿ ನೋಡಿ ಆ ರೀತಿ ನಮಗೆ ಸ್ವಲ್ಪ ತಿಕ್ಕಾಗಿ ಬಂದರೆ ಸಾಕು. ಇಲ್ಲಿ ನೋಡ್ಬೋದು ಬಾಳೆ ದಿಂಡನ್ನು ನಾನು ಕಟ್ ಮಾಡಿದ ತಕ್ಷಣ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ನೀರಲ್ಲಿ ಹಾಕುವಂಥ ಸಮಯದಲ್ಲಿ ನೀವು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಹಾಕಿ ಇಟ್ಟಿರಿ. ಆವಾಗ ನಿಮಗೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಇದು ಬರೋದಿಲ್ಲ, ವೈಟ್ ಆಗಿಯೇ ಇರುತ್ತೆ. ಹಾಗೆ ನಾನು ಈ ಪಲ್ಯ ಮಾಡಲಿಕ್ಕೋಸ್ಕರ ನಾನು ಇದನ್ನು ಇನ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಹಾಗೆಯೇ ಇದರಲ್ಲಿ ನಾರು ಏನು ಸಿಗುತ್ತೆ ನೋಡಿ ಅದನ್ನು ಸಹ ನಾನು ಪಲ್ಯಕ್ಕೆ ಹಾಕೋದ್ರಿಂದ ತೆಗ್ದಿದ್ದೀನಿ ಕೂಡ. ಚಟ್ನಿಗೆ ನಾನು ತೆಗೆಯೋದಿಲ್ಲ, ಆದರೆ ಇದಕ್ಕೆ ತೆಗೆದಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ತೀರ ಚಿಕ್ಕದಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಈ ಮೊಳಕೆ ಬಂದಿರುವಂಥ ಹೆಸರೇನಿದೆ ನೋಡಿ ಅದು ಸ್ವಲ್ಪ ಬೇಯ್ತಾ ಬಂದಿದೆ. ಈ ಸಮಯದಲ್ಲಿ ನಾನು ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದು ಸಹ ಸ್ವಲ್ಪ ಹೊತ್ತು ನಾನು ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ, ಇದೇ ಲೆವೆಲಿಗೆ ನೀರು ಇಟ್ಟರೆ ಸಾಕು ಇದೆರಡು ಕೂಡ ಬೇಯಲಿಕ್ಕೆ. ಹಾಗೆ ಇದನ್ನು ಸಹ ಒಂದು 5 ನಿಮಿಷ ತನಕ ನಾನು ಬೇಯಿಸಲಿಕ್ಕೆ ಇಡ್ತೀನಿ. ಹಾಗೆಯೇ ನಂತರ ಇದಕ್ಕೆ ನಾನು ಉಪ್ಪನ್ನು ಹಾಕಿಬಿಟ್ಟು ಒಂದು ಒಳ್ಳೆ ಕುದಿ ಬರಲಿಕ್ಕೆ ಇಡ್ತೀನಿ.
ಇವಾಗ ಇಲ್ಲಿ ನೋಡ್ಬೋದು ಈ ಮೊಳಕೆ ಬಂದಿರುವಂಥ ಹೆಸರು ಹಾಗೆಯೇ ಈ ನಮ್ಮ ಬಾಳೆದಿಂಡು ಏನಿದೆ ಎರಡು ಸಹ ಬೇಯ್ತಾ ಬಂದಿದೆ. ಇವಾಗ ಈ ಸಮಯದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹೊತ್ತು ಇದೇ ರೀತಿ ನಾನು ಇದನ್ನು ಕುದಿಸ್ಕೊಳ್ತೀನಿ ಚೆನ್ನಾಗಿದ್ದು ಬೇಯಲಿಕ್ಕೆ. ಹಾಗೆಯೇ ಇಲ್ಲಿ ನೋಡ್ಬೋದು ಈ ಸಮಯದಲ್ಲಿ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ಈ ಮೊಳಕೆ ಬಂದಿರುವಂಥ ಹೆಸರು ಹಾಗೆಯೇ ಈ ಬಾಳೆದಿಂಡು ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾವು ಆಲ್ರೆಡಿ ಕಡ್ದಿಟ್ಟಿರುವಂಥ ಮಸಾಲ ಏನಿದೆ ನೋಡಿ ಅದನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ನೋಡಿ ಈ ರೀತಿ ಫೈನಾಗಿ ಬರಬೇಕು, ತುಂಬ ತರಿತರಿಯಲ್ಲ. ನಾನು ಆಲ್ರೆಡಿ ಹೇಳಿದ್ದೆ ನೋಡಿ ಯಾವ ರೀತಿ ನಾವು ಬೇರೆ ಈ ಒಂದು ಪಲ್ಯ ಎಲ್ಲ ಮಾಡಲಿಕ್ಕೆ ಮಾಡ್ತೀವಿ ನೋಡಿ ಆ ರೀತಿ ನಮಗೆ ಈ ಒಂದು ಮಸಾಲ ರುಬ್ಬಿ ಬರಬೇಕು. ಅದನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೆಜಿಟೇಬಲ್ಸಿಗೆ. ನೋಡಿ ಈ ರೀತಿ ನಾನು ಎಲ್ಲವನ್ನು ತೆಗೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇಲ್ಲ, ಯಾಕಂತ ಹೇಳಿದರೆ ಇದರಲ್ಲಿ ನಮಗೆ ಇನ್ನೊಂದು ಸರ್ತಿ ಈ ನಾವು ತೆಂಗಿನಕಾಯಿಯ ತುರಿ ಏನಿದೆ ನೋಡಿ ಅದನ್ನು ಸಹ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕಿದೆ. ಹಾಗಾಗಿ ಇದೇ ಮಿಕ್ಸಿ ಜಾರಲ್ಲಿ ನಾನು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತೀನಿ. ಹಾಗಾಗಿ ಇಲ್ಲಿ ನೋಡ್ಬೋದು ನಾವು ಏನು ಮಸಾಲವನ್ನು ಆ್ಯಡ್ ಮಾಡಿದ್ದೀವಿ ನೋಡಿ ಅದನ್ನು ಚೆನ್ನಾಗಿ ಈ ಒಂದು ವೆಜಿಟೇಬಲ್ಸಿಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಈ ಮಸಾಲೆ ಏನಿದೆ ನೋಡಿ ಅದು ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೆರಡು ನಿಮಿಷ ಇದನ್ನು ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ತೆಂಗಿನಕಾಯಿಯ ತುರಿಯನ್ನು ಸಹ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಹಾಕಲಿಕ್ಕಿದೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ ಸಪೂರ ಮಾಡಿ ಚಾಪ್ ಮಾಡಿಬಿಟ್ಟು. ಹಾಗೆಯೇ ಒಂದು 4 ಎಸಳಷ್ಟು ಬೆಳ್ಳುಳ್ಳಿಯನ್ನು ಸಹ ರೋಸ್ಟ್ ಮಾಡ್ತಾ ಇದ್ದೀನಿ. ಅಂತ ಹೇಳಿದರೆ ಎಣ್ಣೆಲ್ಲ ಏನು ಸಹ ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕ್ಬೋದು. ನಾನು ಈಗಿನ ಸಿಂಪಲಾಗಿ ಸ್ವಲ್ಪ ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸ್ಬಿಟ್ಟು ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿಯ ತುರಿಯನ್ನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದರಲ್ಲಿ ನಾವು ಮೆಣಸನ್ನೆಲ್ಲ ಗ್ರೈಂಡ್ ಮಾಡಿದ್ವಿ ನೋಡಿ ಅದೇ ಜಾರಿಗೆ. ಹಾಗೆಯೇ ಇಲ್ಲಿ ಅರ್ಧ ನೀರುಳ್ಳಿ ಹಾಗೆ ಬೆಳ್ಳುಳ್ಳಿ ಅನ್ಸೆ ಏನು ನಾನು ಬಾಡಿಸಿ ಇಟ್ಟಿದ್ದೆ ಅದನ್ನು ಸಹ ಹಾಕಿಬಿಟ್ಟು ಒಂದು ರೌಂಡ್ ಅಂತ ಹೇಳಿದರೆ ನಾವು ಗುರ್ರು ಅಂಥೇಳಿ ಒಂದು ಸರ್ತಿ ಮಾಡಿದರೆ ಸಾಕು, ಜಾಸ್ತಿ ಫೈನಾಗಿ ನಮಗೆ ಬೇಡ ಈ ತೆಂಗಿನಕಾಯಿಯ ತುರಿ ಏನಿದೆ ನೋಡಿ ಅದು. ಇವಾಗ ನೋಡ್ಬೋದು ವೆಜಿಟೇಬಲ್ ಬೆಂದಿದೆ. ಈ ಸಮಯದಲ್ಲಿ ಒಂದು ಸಣ್ಣ ತುಂಡು ನಾನು ಬೆಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು. ವೆಜ್ ರೆಸಿಪೀಸಿಗೆ ಯಾವುದೇ ಮಾಡೋದಾದರೂ ಕೂಡ ಒಂದು ಸಣ್ಣ ತುಂಡು ಬೆಲ್ಲ ಹಾಕಿದ್ರೆ ಇದೆಯಲ್ಲ ಅದರ ಒಂದು ಟೇಸ್ಟನ್ನೇ ಅದು ಚೇಂಜ್ ಮಾಡಿಬಿಡುತ್ತೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ ಸಣ್ಣ ತುಂಡು ಬೆಲ್ಲವನ್ನು ಆ್ಯಡ್ ಮಾಡಿದರೆ. ಈ ಸಮಯದಲ್ಲಿ ನಾನು ಈ ತೆಂಗಿನಕಾಯಿ ತುರಿಯನ್ನು ಏನು ಗ್ರೈಂಡ್ ಮಾಡಿದೆ ನೋಡಿ ಅದನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫೈನಲ್ಲಾಗಿ ನಾವು ಇದನ್ನು ಮಾಡಬೇಕು. ಸೊ ಇಲ್ಲಿಗೆ ನಮ್ಮದು ಪಲ್ಯ ಏನಿದೆ ನೋಡಿ ಸೂಪರಾಗಿ ಒಂದು ಕುದಿ ಬಂದರೆ ರೆಡಿಯಾಗಿ ಹೋಗ್ಬಿಡುತ್ತೆ. ಇವಾಗ ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ, ನೋಡ್ಬೋದು. ಈ ಒಂದು ಬಾಳೆದಿಂಡಿನ ಕೆಲವೊಂದು ಹೆಲ್ತ್ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದರೆ ಇದು ನಮ್ಮ ದೇಹದ ತೂಕ ಕಡಿಮೆ ಮಾಡಲಿಕ್ಕೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕಿಡ್ನಿ ಕಲ್ಲುಗಳ ಸಮಸ್ಯೆ ಇರುತ್ತೆ ನೋಡಿ, ಯಾವ ವೈದ್ಯರು ಕೂಡ ಬೇಡ ಅಂತೆ ಈ ಒಂದು ನಾವು ಬಾಳೆದಿಂಡಿನ ಜ್ಯೂಸ್ ಎಲ್ಲ ಕುಡಿದ್ರೆ ಇದನ್ನು ಸೇವನೆ ಮಾಡೋದ್ರಿಂದ ಯಾವುದೇ ಒಂದು ಕಿಡ್ನಿಯ ಕಲ್ಲಿನ ಸಮಸ್ಯೆ ಇದ್ರೂ ಸಹ ಇದಕ್ಕೆ ಪರಿಹಾರ ಕೊಡುತ್ತೆ. ಇದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ತುಂಬ ಮಂದಿಗೆ ಇದೆಲ್ಲ ಗೊತ್ತಿರ್ಬೋದು. ಹಾಗೆಯೇ ಮೂತ್ರನಾಳದ ಸೋಂಕನ್ನು ಎಲ್ಲಾದರೂ ನಿಮ್ಗೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಇದ್ದರೆ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೆಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಕುದಿ ಬರಿಸಿಗೆ ಇಲ್ಲಿ ಪಲ್ಯ ಕೂಡ ರೆಡಿಯಾಗಿದೆ, ಕೆಳಗೆ ಇಳಿಸಿದ್ದೀನಿ ನಾನು. ಹಾಗೆ ಇವಾಗ ನಾನು ಮಾಡ್ತಾ ಇದ್ದೀನಿ ಈ ಬಾಳೆದಿಂಡಿನ ಚಟ್ನಿ. ಇಲ್ಲಿ ನಾನು ಬಾಳೆದಿಂಡಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ನೋಡಿ, ರಫ್ಲಿ ಕಟ್ ಮಾಡಿ ಇಟ್ಟಿರುವಂಥದ್ದು. ಇದರ ನಾರೇನಿದೆ ನೋಡಿ ಅದನ್ನು ಸಹ ನಾನು ತೆಗೆದಿಲ್ಲ. ಇದನ್ನು ನಾನು ಮಜ್ಜಿಗೆಯಲ್ಲಿ ಒಂದು 10 ನಿಮಿಷಗಳ ಕಾಲ ಈ ರೀತಿ ಸೋಕ್ ಮಾಡಿ ಇಟ್ಟಿದ್ದೆ, ನೋಡ್ಬೋದು. ಈ ಥರ ಯಾಕೆ ಮಾಡೋದಂತ ಹೇಳಿದರೆ ಈ ಒಂದು ಮಜ್ಜಿಗೆಯ ಫ್ಲೇವರ್ ಏನಿದೆ ನೋಡಿ ಅದು ಕೊಡುತ್ತೆ ಈ ಚಟ್ನಿಗೆ. ಹಾಗೆಯೇ ನಿಮ್ಮ ಈ ಬಾಳೆದಿಂಡಿ ಏನಿದೆ ನೋಡಿ ಇದು ಬ್ರೌನ್ ಕಲರಲ್ಲಿ ಆಗಲಿಕ್ಕೆ ಇದು ಬಿಡೋದಿಲ್ಲ, ವೈಟ್ ಕಲರಲ್ಲಿಯೇ ಫ್ರೆಶ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ಹಾಕುವಂಥ ಸಮಯದಲ್ಲಿ ಸ್ವಲ್ಪ ಲೇಟಾಗಿದೆ, ಹಾಗಾಗಿ ಸ್ವಲ್ಪ ನೋಡಿ ಬ್ರೌನಲ್ಲಿ ಬಂದಿದೆ. ಆದರೂ ಕೂಡ ಕಲರ್ ಅಷ್ಟೊಂದು ಬ್ರೌನಾಗಿ ಕಪ್ಪಾಗಿ ಬಂದಿಲ್ಲ. ಇಲ್ಲಿ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ 4 ರಿಂದ 5ರಷ್ಟು ಉದ್ದ ಬ್ಯಾಡಿಗೆ ಮೆಣಸು, ಹಾಗೆಯೇ 1/4 ಚಮಚದಷ್ಟು ಸಾಸಿವೆ, ಹಾಗೆಯೇ ಒಂದು ಸಣ್ಣ ತುಂಡು ಹುಳಿಯನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ನಾವು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ಫೈನ್ ಅಲ್ಲ, ತುಂಬ ತರಿ ಸಹ ಅಲ್ಲ, ನಾವು ಮೀಡಿಯಮಲ್ಲಿ ಥಿಕ್ನೆಸ್ಸಲ್ಲಿ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಇಷ್ಟು ರುಬ್ಬಿ ತಂದರೆ ಸಾಕು, ತುಂಬ ತೆಳು ಮಾಡಲಿಕ್ಕೆ ಸಹ ಹೋಗಬೇಡಿ, ಚೆನ್ನಾಗಿ ಆಗೋದಿಲ್ಲ ಇದು. ನಂತರ ನಾನು ಇದನ್ನು ಇವಾಗ ಬೇರೆ ಪಾತ್ರೆಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ ಆಯಿತಾ ಚಟ್ನಿ ಅಂತೂ,
ತುಂಬ ಅಂತ ಹೇಳಿದರೆ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಖಂಡಿತವಾಗ್ಲೂ ಇದನ್ನು ಒಮ್ಮೆ ಆದರೂ ಟ್ರೈ ಮಾಡಿ, ಅದು ಸಹ ಮಜ್ಜಿಗೆಯಲ್ಲಿ ಈ ಥರ ಸೋಕ್ ಮಾಡಿ ಇಟ್ಟು ನೀವು ಟ್ರೈ ಮಾಡಿ ನೋಡಿ ಆಯಿತಾ. ತುಂಬಾ ಟೇಸ್ಟಿಯಾಗಿ ಆಗುತ್ತೆ, ತುಂಬ ಈಸಿ ಕೂಡ. ನೋಡ್ಬೋದು ಎಷ್ಟೊಂದು ಆರಾಮದಲ್ಲಿ ನಾನು ಈ ಚಟ್ನಿಯ ರೆಸಿಪಿಯನ್ನು ಮಾಡಿದೆ ಅಂತ ಹೇಳಿ. ಇವಾಗ ನಾನು 2 ರುಚಿಕರವಾಗಿರುವಂಥ ರೆಸಿಪೀಸಿಗೆ ಒಂದೇ ರೀತಿಯ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನೋಡ್ಬೋದು ಎಣ್ಣೆಯನ್ನು ತೊಗೊಂಡಿದ್ದೀನಿ, ತೆಂಗಿನ ಎಣ್ಣೆ. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಸಾಸಿವೆ ಹಾಗೆ ಉದ್ದಿನ ಬೇಳೆ ಕೂಡ ಹಾಕಿದ್ದೀನಿ. ನಂತರ ನಿಮಗೆ ಬೇಕಾದರೆ ಈ ಒಣಮೆಣಸು ಕೂಡ ಆ್ಯಡ್ ಮಾಡ್ಬೋದು. ನಂತರ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆಯೇ ಹಿಂಗನ್ನು ಹಾಕಿ ಈ ಸಿಂಪಲ್ ಆಗಿರುವಂಥ ಒಗ್ಗರಣೆಯನ್ನೇ ನಾನು 2 ರೆಸಿಪಿಗೂ ಕೂಡ ಕೊಡ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ತುಂಬ ಇನ್ನೂ ಟೇಸ್ಟ್ ಬರುತ್ತೆ ಈ 2 ರೆಸಿಪಿಗೂ ಕೂಡ. ಹಾಗೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ. ನೀವು ಒಂದು ವೇಳೆ ಈ ಥರದ ರೆಸಿಪಿಯನ್ನು ಟ್ರೈ ಮಾಡೋದಿದ್ದರೆ ಇಲ್ಲಿ ನೋಡ್ಬೋದು ಪಲ್ಯ ರೆಡಿ ಆಗಿದೆ ಅಲ್ವಾ. ಅದಕ್ಕೆ ಕೂಡ ಇದೇ ಒಗ್ಗರಣೆಯನ್ನು ನಾನು ಹಾಕ್ತಾ ಇದ್ದೀನಿ. ಸೂಪರಾಗಿ ಆಗುತ್ತೆ, ಹಾಗೆಯೇ ತುಂಬ ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂಥ ರೆಸಿಪೀಸ್ 2 ಕೂಡ. ಆ್ಯಸಿಡಿಟಿ ಇದ್ದವರಿಗೆ ಕೂಡ ಇದು 1 ಕಪ್ನಷ್ಟು ಬಾಳೆದಿಂಡಿನ ರಸ ಕುಡಿದರೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಹಾಗೆಯೇ ಯಾವುದೇ ರೀತಿಯಾದಂಥ ಇಂಡೈಜೆಷನ್ ಇರುತ್ತೆ ನೋಡಿ, ಅಂಥವ್ರಿಗೆ ಕೂಡ ಇದು ಒಳ್ಳೆಯದು. ಹಾಗೆಯೇ ದೇಹದಲ್ಲಿ ಕಬ್ಬಿನ ಅಂಶದ ವಿಪರೀತ ಕೊರತೆ ಇರುತ್ತೆ ನೋಡಿ, ಅಂಥವರಿಗೆ ಕೂಡ ಈ ಒಂದು ಬಾಳೆದಿಂಡು ತುಂಬ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಅಂಶ ತುಂಬ ಮಂದಿ ತುಂಬ ಥರದ ಒಂದು ಏನು ಹೇಳ್ತಾರೆ ಮನೆಮದ್ದುಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಕೊಲೆಸ್ಟ್ರಾಲ್ ನಿವಾರಣೆಗೆ. ಇದು ಸಹ ನಿಜವಾಗೂ ತುಂಬ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲ್ ನಿವಾರಣೆಗೆ. ಹಾಗೆಯೇ ಒತ್ತಡದ ಸಮಸ್ಯೆ ಇರುತ್ತೆ ನೋಡಿ, BP ಇದೆಲ್ಲ ಸಮಸ್ಯೆ ಇರುತ್ತೆ, ಅಂಥವ್ರಿಗೆ ಕೂಡ ಒಳ್ಳೆಯದು. ಗ್ಯಾಸ್ಟ್ರಿಕ್ ಸಮಸ್ಯೆಗಂತೂ ರಾಮಬಾಣ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಬಾಳೆದಿಂಡಿನ ಪಲ್ಯವನ್ನು ನಾವು ರೆಗ್ಯುಲರ್ ಆಗಿ ಸೇವಿಸ್ತಾ ಇರಬೇಕು. ಯಾಕಂತ ಹೇಳಿದರೆ ಹೆಲ್ದಿ ಆಗಿದೆ ಅಂತೇಳಿ ಹೇಳಿದ ತಕ್ಷಣ ನಾವು ಹೇಗೂ ಮಾಡಿದರೂ ಕೂಡ ಅದಕ್ಕೆ ರುಚಿಯಾಗಿ ಬರೋದಿಲ್ಲ. ಹೆಲ್ದಿ ಆಗಿರುವಂಥ ರೆಸಿಪೀಸ್ ಯಾವುದೇ ಒಂದು ವೆಜಿಟೇಬಲ್ ಆಗಿರ್ಬೋದು, ಅದಕ್ಕೆ ಅದರದ್ದೇ ರೀತಿಯಾಗಿರುವಂಥ ಯುನೀಕ್ ವೇಯಲ್ಲಿ ಮಾಡುವಂತಹ ಒಂದು ಮೆಥಡ್ ಇರುತ್ತೆ. ಹಾಗಾಗಿ ಇಂಥ ರುಚಿಕರವಾದ ಚಟ್ನಿ ರೆಸಿಪೀಸ್ ಆಗಿರ್ಬೋದು, ಪಲ್ಯ ರೆಸಿಪೀಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಇದನ್ನು ಆ್ಯಡ್ ಮಾಡಿ ನೋಡಿ. ಎಷ್ಟೊಂದು ಬೆನಿಫಿಟ್ಸ್ ನಿಮಗೂ ಕೂಡ ಮನೆಯಲ್ಲಿಯೇ ಕೂತು ಈ ಸಿಂಪಲ್ ಆಗಿರುವಂಥ ರೆಸಿಪೀಸನ್ನು ಸೇವಿಸಿಬಿಟ್ಟು ನಿಮಗೆ ಸಿಗುವಂಥ ತುಂಬ ಅವಕಾಶಗಳಿವೆ. ಹಾಗೆ ಇವತ್ತು ಕೂಡ ನಮ್ಮ ತುಂಬ ಫೇವ್ರೇಟ್ ಆಗಿರುವಂಥ ಗಂಜಿ ಜೊತೆಗೆ, ಕುಚಲಕ್ಕಿ ಗಂಜಿ ಜೊತೆಗೆ ನಾವು ಈ ಬಾಳೆದಿಂಡು ಹಾಗೆ ಮೊಳಕೆ ಬಂದಿರುವ ಹೆಸರನ್ನು ಹಾಕಿ ಪಲ್ಯ ಹಾಗೆಯೇ ನಮ್ಮ ಸೂಪರ್ ಡೂಪರ್ ಆಗಿರುವಂಥ ಚಟ್ನಿಯನ್ನು ಸಹ ಇವತ್ತು ನಾವು ಹಾಕಿ ಊಟ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಸಿಂಪಲ್ ಊಟ, ಆದರೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವಂಥ ಊಟ ಅಂತಲೇ ಹೇಳ್ಬೋದು. ಈ ನಮ್ಮ ಬಿಸಿಲಿನ ದವೆಗೆ ನಿಜವಾಗ್ಲೂ ಇಂಥ ಊಟ ನಮಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಹಾಗೆ ದೇಹಕ್ಕೆ ತಂಪನ್ನು ಕೊಡುತ್ತಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಇಂಥ ರೆಸಿಪೀಸ್ ಆಗಿರ್ಬೋದು, ಇಂಥ ಗಂಜಿ ಊಟ ಎಲ್ಲ ಯಾರಿಗೆಲ್ಲ ಇಷ್ಟ ಖಂಡಿತವಾಗ್ಲೂ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮಗೆ ಕೆಲವೊಂದು ರೆಸಿಪೀಸನ್ನು ನೀವು ಕೂಡ ಸಜೆಸ್ಟ್ ಮಾಡ್ಬೋದು. ನೀವು ಯಾವ ರೀತಿ ಈ ಒಂದು ಬಾಳೆದಿಂಡನ್ನು ಯೂಸ್ ಮಾಡ್ಕೊಂಡು ರೆಸಿಪೀಸ್ ಮಾಡ್ತೀರಾ. ತುಂಬ ಮಂದಿ ಮನೆಯಲ್ಲಿ ತುಂಬ ಒಳ್ಳೊಳ್ಳೆ ರೆಸಿಪೀಸನ್ನೆಲ್ಲ ಮಾಡ್ತಾ ಇರ್ತೀರಾ. ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ನಿಮಗೆ ಏನಾದರೂ ಗೊತ್ತಿದ್ದರೆ ನಮಗೆ ಖಂಡಿತವಾಗ್ಲೂ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇದೇ ಆಗಿತ್ತು ನಮ್ಮ ಒಂದು ಸಿಂಪಲ್ ಆಗಿರುವಂಥ ರೆಸಿಪೀಸ್, ಹಾಗೆಯೇ ಹೆಲ್ದಿ ಆಗಿರುವಂಥ ರೆಸಿಪೀಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ. ಖಂಡಿತವಾಗ್ಲೂ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಮಗೆ ಎಫರ್ಟ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತೇಳಿ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಇನ್ನಷ್ಟು ನಮಗೆ ಸಪೋರ್ಟ್ ಮಾಡಿ. ಒಂದು ವೇಳೆ ನಮ್ಮ ಚಾನೆಲ್ಗೆ ಹೊಸಬರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಸಿಗ್ತೀನಿ ನನ್ನ ಬರುವಂಥ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಒಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.